ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡಯಾಗ್ನಲೈಸೇಷನ್ ಆಫ್ ಮ್ಯಾಟ್ರಿಕ್ಸ್, ಏನು ನಾವು ಮಾಡಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಲ್ಲ, ಸೊ ಆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಈಗ ಸಾಲ್ವ್ ಮಾಡುವಂತ ಪ್ರಾಬ್ಲಮ್ VTU ಮಾಡಲ್ ಪೇಪರ್ ಕ್ವಶನ್. ಸೊ VTU ಮಾಡಲ್ ಪೇಪರ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಸೊ ಅವ್ರೇನು ಕ್ವಶನ್ ಕೊಟ್ಟಿದ್ದಾರೆ, 2x2 ಮ್ಯಾಟ್ರಿಕ್ಸ್ ಇದೆ. ಸೊ ಮಾಡಲ್ ಪೇಪರ್ ಅಲ್ಲಿ 3x3 ಮ್ಯಾಟ್ರಿಕ್ಸ್ ಕೂಡ ಇದೆ. ಸೊ ಎರಡನ್ನೂ ಕೂಡ ನಾನು ಸಾಲ್ವ್ ಮಾಡಿರ್ತೀನಿ. 3x3 ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಈಗ 2x2 2 ರೋಸ್ 2 ಕಾಲಮ್ಸ್ ಇರುವಂತಹ ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ ನಮಗೆ. ಈ ಒಂದು ಮ್ಯಾಟ್ರಿಕ್ಸ್ ಗೆ ನಾವು ಡಯಾಗ್ನಲೈಸೇಷನ್ ಆಫ್ ಮ್ಯಾಟ್ರಿಕ್ಸ್ ಅನ್ನ ಅಪ್ಲೈ ಮಾಡಬೇಕು. ಸೊ ಯಾವ ರೀತಿ, ಸ್ಟೆಪ್ ಬೈ ಸ್ಟೆಪ್ 4 ಸ್ಟೆಪ್ಗಳಿವೆ. ಮೊದಲನೇದು ಐಗನ್ ವ್ಯಾಲ್ಯೂನ ಕಂಡುಹಿಡಿಬೇಕು. ನೆಕ್ಸ್ಟ್ ಆ ಐಗನ್ ವ್ಯಾಲ್ಯೂಸ್ ಅನ್ನ ಯೂಸ್ ಮಾಡಿಕೊಂಡು ಆ ಐಗನ್ ವ್ಯಾಲ್ಯೂಸ್ ಗಳಿಗೆ ಐಗನ್ ವೆಕ್ಟರ್ ಅನ್ನ ಕಂಡುಹಿಡಿಬೇಕು. ನೆಕ್ಸ್ಟ್ ಮಾಡಲ್ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿಬೇಕು. ಬಿ ಇನ್ವರ್ಸ್ ಎ ಬಿ. ನೋಡಿ, ಬಿ ಅಂತ ಅಂದ್ರೆ ಈ ಮಾಡಲ್ ಮ್ಯಾಟ್ರಿಕ್ಸ್. ನಾವು ಮಾಡಲ್ ಮ್ಯಾಟ್ರಿಕ್ಸ್ ಗೆ ಏನು ವೇರಿಯೇಬಲ್ ಅನ್ನ ಯೂಸ್ ಮಾಡ್ತೀವಿ ಡಿಫೈನ್ ಮಾಡೋದಕ್ಕೆ, ಅದನ್ನ ತಗೊಂಡ್ರಾಯ್ತು. ಇಲ್ಲಿ ಏನಾದ್ರೂ ಸಿ ಅಂತ ತಗೊಂಡ್ರೆ ಸಿ ಇನ್ವರ್ಸ್ ಎ ಸಿ. ಎ ಅಂತ ಅಂದ್ರೇನು, ಅವ್ರು ಕೊಟ್ಟಿರುವಂತ ಮ್ಯಾಟ್ರಿಕ್ಸ್. ಇಲ್ಲೇನಾದ್ರೂ ವೈ ಅಂತ ತಗೊಂಡ್ರಿ ಅಂತ ಅನ್ಕೊಳ್ಳಿ, ವೈ ಇನ್ವರ್ಸ್ ಎ ವೈ, ಆ ರೀತಿ ತಗೋಬೇಕು. ಸೊ ಒಂದೊಂದಾಗಿ ಸಾಲ್ವ್ ಮಾಡೋಣ. ಮೊದಲನೇ ಸ್ಟೆಪ್ ಏನು, ಐಗನ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಯೋದು. ಸೊ ಐಗನ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ರೆ, ಒಂದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಯೂಸ್ ಮಾಡ್ತೀವಿ. ಯಾವ್ದದು, ಎ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಡಾ ಐ ವಿಲ್ ಬಿ ಈಕ್ವಲ್ ಟು 0. ಎ ಅಂತಂದ್ರೆ ಅವರು ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್, ಲ್ಯಾಂಡಾ ಇಂಟು ಐ. ಐ ಅಂತ ಅಂದ್ರೇನು, ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇಲ್ಲಿ ಅವರು ಕೊಟ್ಟಿರುವಂತಹ ಕ್ವಶನ್ ಯಾವುದು, 2x2 ಮ್ಯಾಟ್ರಿಕ್ಸ್. ಹಾಗಾಗಿ ನಾನು 2x2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ಯೂಸ್ ಮಾಡಬೇಕು. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೇನು, ಡಯಾಗ್ನಲ್ ಎಲಿಮೆಂಟ್ಸ್ ಗಳು 1 ಆಗಿರುತ್ತೆ, ಇನ್ನು ಉಳಿದಿರುವಂತಹ ಎಲ್ಲ ಎಲಿಮೆಂಟ್ಸ್ ಗಳು 0. ಡಯಾಗ್ನಲ್ ಎಲಿಮೆಂಟ್ಸ್ 1, ಉಳಿದಿರೋವೆಲ್ಲ 0. ಈಗ ಏನಾಗ್ತಾ ಇದೆ, ಈ ಲ್ಯಾಂಡಾ ಕೂಡ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ಲ್ಯಾಂಡಾನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಲ್ಯಾಂಡಾ ಇಂಟು 1 ವಿಲ್ ಬಿ 1 ಲ್ಯಾಂಡಾ. 1 ಲ್ಯಾಂಡಾ ಅಂತ ಬರೆಯೋದ್ರ ಬದಲು ಡೈರೆಕ್ಟ್ ಲ್ಯಾಂಡಾ ಅಂತ ಬರೆದ್ರೂ ಸಾಕು. ಲ್ಯಾಂಡಾ ಇಂಟು 0 ವಿಲ್ ಬಿ 0, ಲ್ಯಾಂಡಾ ಇಂಟು 0 ವಿಲ್ ಬಿ 0, ಲ್ಯಾಂಡಾ ಇಂಟು 1 ವಿಲ್ ಬಿ ಲ್ಯಾಂಡಾ. ಈಗ ಎ ಇಂಟು ಲ್ಯಾಂಡಾ ವ್ಯಾಲ್ಯೂ ಇಲ್ಲಿದೆ, ಎ ವ್ಯಾಲ್ಯೂ ಇಲ್ಲಿದೆ. ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ -1 ಮೈನಸ್ ಲ್ಯಾಂಡಾ. ನೆಕ್ಸ್ಟ್ 3 ಮೈನಸ್ 0 ವಿಲ್ ಬಿ 3, -2 ಮೈನಸ್ 0 -2, 4 ಮೈನಸ್ ಲ್ಯಾಂಡಾ, 4 ಮೈನಸ್ ಲ್ಯಾಂಡಾ ವಿಲ್ ಬಿ ಈಕ್ವಲ್ ಟು 0. ಈಗ ನಾನು ಇದರಿಂದ ಐಗನ್ ವ್ಯಾಲ್ಯೂಸ್ ಅನ್ನ ತಗೋಬೇಕು ಅಂತಂದ್ರೆ ಈಸಿ ಮೆಥಡ್ ಏನು, ಇದನ್ನ ಈಕ್ವೇಶನ್ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡಿ ಆದಷ್ಟು ಸಾಲ್ವ್ ಮಾಡೋದು. ಸೊ ಇದನ್ನ ಈಕ್ವೇಶನ್ ಫಾರ್ಮೆಟ್ ಗೆ ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ, ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. -1 ಮೈನಸ್ ಲ್ಯಾಂಡಾ ಇಂಟು 4 ಮೈನಸ್ ಲ್ಯಾಂಡಾ ಮೈನಸ್, ಈಗ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. -2 ಇಂಟು 3 ವಿಲ್ ಬಿ ಈಕ್ವಲ್ ಟು 0. ಈಗ ಫಸ್ಟ್ ಏನ್ ಮಾಡೋಣ, ಈ -1 ಇಂದ ಇದಷ್ಟನ್ನು ಕೂಡ ಮಲ್ಟಿಪ್ಲೈ ಮಾಡೋಣ. -1 ಇಂಟು 4 ಏನಾಗುತ್ತೆ, -4 ಆಗುತ್ತೆ. -1 ಇಂಟು ಮೈನಸ್ ಲ್ಯಾಂಡಾ, ಮೈನಸ್ ಇಂಟು ಮೈನಸ್ ಪ್ಲಸ್, 1 ಇಂಟು ಲ್ಯಾಂಡಾ ವಿಲ್ ಬಿ 1 ಲ್ಯಾಂಡಾ. ಸೊ ಡೈರೆಕ್ಟ್ ಲ್ಯಾಂಡಾ ಅಂತ ಬರಿಬಹುದು. ನೆಕ್ಸ್ಟ್ ಮೈನಸ್ ಲ್ಯಾಂಡಾ ಇಂದ ಮಲ್ಟಿಪ್ಲೈ ಮಾಡೋಣ. ಮೈನಸ್ ಲ್ಯಾಂಡಾ ಇಂಟು 4 ಏನಾಗುತ್ತೆ, -4 ಲ್ಯಾಂಡಾ, ಮೈನಸ್ ಲ್ಯಾಂಡಾ ಮೈನಸ್ ಲ್ಯಾಂಡಾ, ಮೈನಸ್ ಇಂಟು ಮೈನಸ್ ಪ್ಲಸ್, ಲ್ಯಾಂಡಾ ಇಂಟು ಲ್ಯಾಂಡಾ, ಲ್ಯಾಂಡಾ ಸ್ಕ್ವೇರ್. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 3 2s 6 ವಿಚ್ ವಿಲ್ ಬಿ ಈಕ್ವಲ್ ಟು 0 ಆಯ್ತು. ಈಗ ಏನ್ ಮಾಡೋಣ, ಡಿಕ್ರೀಸಿಂಗ್ ಆರ್ಡರ್ ಆಫ್ ಪವರ್ ಅಲ್ಲಿ ಬರೆಯೋಣ. ಫಸ್ಟ್ ಲ್ಯಾಂಡಾ ಸ್ಕ್ವೇರ್ ಬರಿಬೇಕು, ನೆಕ್ಸ್ಟ್ ಲ್ಯಾಂಡಾ ಬರಿಬೇಕಲ್ವಾ. ಇಲ್ಲಿ ಪ್ಲಸ್ ಲ್ಯಾಂಡಾ ಇದೆ, ಇಲ್ಲಿ -4 ಲ್ಯಾಂಡಾ ಇದೆ. ಪ್ಲಸ್ ಲ್ಯಾಂಡಾ -4 ಲ್ಯಾಂಡಾ ಏನಾಗುತ್ತೆ, -3 ಲ್ಯಾಂಡಾ. ಈಗ -4 ಇದೆ ಇಲ್ಲಿ +6 ಇದೆ. -4 + 6 ಅಂತಂದ್ರೆ +2 ವಿಚ್ ವಿಲ್ ಬಿ ಈಕ್ವಲ್ ಟು 0. ಈಗ ಇವ್ರದ್ದು ರೂಟ್ ಗಳನ್ನ ಕಂಡುಹಿಡ್ಕೊಂಡ್ರೆ ನನಗೆ ಐಗನ್ ವ್ಯಾಲ್ಯೂಸ್ ಈಸಿಯಾಗಿ ಬರುತ್ತೆ. ರೂಟ್ ಅನ್ನ ಕಂಡುಹಿಡಿಯೋದಕ್ಕೆ ಸಿಂಪಲ್ ಟೆಕ್ನಿಕ್ ಏನು, ಎರಡು ವ್ಯಾಲ್ಯೂಗಳನ್ನ ನಾನು ಮಲ್ಟಿಪ್ಲೈ ಮಾಡಿದ್ರೆ 2 ಬರಬೇಕು. ಎರಡು ವ್ಯಾಲ್ಯೂಗಳನ್ನ ಆಡ್ ಮಾಡಿದ್ರೆ ನನಗೆ -3 ಬರಬೇಕು. ಏನು, ಎರಡು ವ್ಯಾಲ್ಯೂಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ 2 ಬರಬೇಕು, ಎರಡು ವ್ಯಾಲ್ಯೂಗಳನ್ನ ಆಡ್ ಮಾಡಿದ್ರೆ ನನಗೆ -3 ಬರಬೇಕು. ಸೊ ಅದ್ಯಾವ್ದು ವ್ಯಾಲ್ಯೂ, -2 ಮತ್ತೆ -1. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 1s 2. ನೆಕ್ಸ್ಟ್ -2 -1. ಸೊ ನೋಡಿ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. So minus 2 minus 4. Minus into minus plus, but greater sign will be minus.
2 plus 1 will be 3. ಕರೆಕ್ಟ್ ಆಯ್ತು ಕಂಡೀಷನ್ಸು? ಎಸ್. ಸೊ ನನಗೆ ಜನರೇಟ್ ಆದಂಥ ರೂಟ್ಗಳು ಯಾವುವು? ಲ್ಯಾಂಬ್ಡಾ ಮೈನಸ್ 2 ಮತ್ತೆ ಲ್ಯಾಂಬ್ಡಾ ಮೈನಸ್ 1 ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ನಮಗೆ ಜನರೇಟ್ ಆಗಿರುವಂತಹ ಎರಡು ಯಾವ್ಯಾವ ರೂಟ್ಗಳು -2 ಮತ್ತೆ -1. ಸೊ ಅದನ್ನ ಬರ್ಕೊಂಡಿದೀವಿ. ಸೊ ಈಗ ಏನ್ ಮಾಡೋಣ, ಫಸ್ಟ್ ಇದನ್ನ ಕನ್ಸಿಡರ್ ಮಾಡೋಣ. ಲ್ಯಾಂಬ್ಡಾ ಮೈನಸ್ 2 ವಿಲ್ ಬಿ ಈಕ್ವಲ್ ಟು 0. ಸೊ ಲ್ಯಾಂಬ್ಡಾ ಮೈನಸ್ 2 ವಿಲ್ ಬಿ ಈಕ್ವಲ್ ಟು 0 ಅಂತಂದ್ರೆ ಲ್ಯಾಂಬ್ಡಾ ವ್ಯಾಲ್ಯೂ ಏನಾಗುತ್ತೆ, -2 ಆ ಕಡೆ ಹೋದ್ರೆ +2 ಆಯ್ತು. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಈಸ್ 2. ಸೊ ಇದನ್ನ ಲ್ಯಾಂಬ್ಡಾ 1 ಅಂತ ತಗೊಳ್ಳೋಣ. ನೆಕ್ಸ್ಟ್ ಇದನ್ನ ಕನ್ಸಿಡರ್ ಮಾಡಿ. ಲ್ಯಾಂಬ್ಡಾ ಮೈನಸ್ 1 ವಿಲ್ ಬಿ ಈಕ್ವಲ್ ಟು 0. ಲ್ಯಾಂಬ್ಡಾ ಮೈನಸ್ 1 ವಿಲ್ ಬಿ ಈಕ್ವಲ್ ಟು 0. ಲ್ಯಾಂಬ್ಡಾ ವ್ಯಾಲ್ಯೂ ಏನಾಗುತ್ತೆ 1. ಸೊ ಇದನ್ನ ಲ್ಯಾಂಬ್ಡಾ 2 ಅಂತ ತಗೊಳ್ಳಿ. ಇವಾಗ ಏನಾಯ್ತು, ನಮಗೆ ಐಗನ್ ವ್ಯಾಲ್ಯೂಸ್ ಮುಗೀತು. ಎರಡು ಐಗನ್ ವ್ಯಾಲ್ಯೂಸ್ ಜನರೇಟ್ ಆಗಿದೆ. ಈಗ ಈ ಎರಡು ಐಗನ್ ವ್ಯಾಲ್ಯೂಸಿಗೂ ಕೂಡ ನಾವು ಐಗನ್ ವೆಕ್ಟರ್ಸ್ ಅನ್ನ ಕಂಡುಹಿಡಿತಾ ಹೋಗೋಣ. ಸೊ ಫಸ್ಟ್ ಯಾವ್ದನ್ನ ತಗೊಳ್ಳೋಣ, ಲ್ಯಾಂಬ್ಡಾ 1 ಐಗನ್ ವೆಕ್ಟರ್ಸ್ ಫಾರ್ ಲ್ಯಾಂಬ್ಡಾ 1 ವಿಚ್ ವಿಲ್ ಬಿ ಈಕ್ವಲ್ ಟು 2. ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. ಸೊ ಲ್ಯಾಂಬ್ಡಾ 1 ವ್ಯಾಲ್ಯೂ ಈಸ್ ಈಕ್ವಲ್ ಟು 2 ಅಂತ ಆಯ್ತು. ಸೊ ಇಲ್ಲಿ ಯೂಸ್ ಮಾಡುವಂತ ಫಾರ್ಮುಲಾ ಏನು, ಎ ಮೈನಸ್ ಲ್ಯಾಂಬ್ಡಾ ಐ ಇಂಟು ಎಕ್ಸ್ ವಿಲ್ ಬಿ ಈಕ್ವಲ್ ಟು 0. ಸೊ ಇದು ಮ್ಯಾಟ್ರಿಕ್ಸ್ ಒಳಗಡೆ ಇರುವಂತದ್ದು ಎ ಮೈನಸ್ ಲ್ಯಾಂಬ್ಡಾ ಐ. ಎ ಮೈನಸ್ ಲ್ಯಾಂಬ್ಡಾ ಐ ಆಲ್ರೆಡಿ ನಮಗೆ ಗೊತ್ತಿದೆ, ಇಲ್ಲಿದೆ. ಎಕ್ಸ್ ಅಂತ ಅಂದ್ರೆ ನಾವು ಯೂಸ್ ಮಾಡುವಂತ ವೆಕ್ಟರ್ಸ್ಗಳು. ಇಲ್ಲಿ ನಾವು ಎಷ್ಟು ವೆಕ್ಟರ್ ಜನರೇಟ್ ಆಗುತ್ತೆ ಅಂತಂದ್ರೆ 2 × 2 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ನಮಗೆ ಎರಡು ವೆಕ್ಟರ್ಗಳು ಜನರೇಟ್ ಆಗುತ್ತೆ. ಪ್ರತಿಯೊಂದು ಐಗನ್ ವ್ಯಾಲ್ಯೂಗೂ ಕೂಡ ಎರಡು ವೆಕ್ಟರ್ಗಳು ಜನರೇಟ್ ಆಗುತ್ತೆ. ಸೊ ಇವಾಗ ಎ ಮೈನಸ್ ಲ್ಯಾಂಬ್ಡಾ ಈ ವ್ಯಾಲ್ಯೂ ಗೊತ್ತಿದೆ, ಅದನ್ನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ ಮ್ಯಾಟ್ರಿಕ್ಸ್ ಒಳಗಡೆ. -1 ಮೈನಸ್ ಲ್ಯಾಂಬ್ಡಾ 3 -2 4 ಮೈನಸ್ ಲ್ಯಾಂಬ್ಡಾ ಇಂಟು ಎಕ್ಸ್. ಸೊ ನಾನು ಹೇಳಿದೆ ಎರಡು ವೆಕ್ಟರ್ಗಳು ಜನರೇಟ್ ಆಗುತ್ತೆ ಅಂತ. ನೀವು ಯಾವುದಾದ್ರೂ ವೇರಿಯೇಬಲ್ ಅನ್ನ ಯೂಸ್ ಮಾಡಿಕೊಂಡು ಅದನ್ನ ಡಿಫೈನ್ ಮಾಡ್ಬೋದು. ಎಕ್ಸ್ ವೈ, ಎ ಬಿ, x1 y1 ಅಥವಾ x1 x2 ಆ ರೀತಿ. ಸೊ ನಾನು x1 x2 ನ ಯೂಸ್ ಮಾಡ್ತೀನಿ. x1 x2 ವಿಚ್ ವಿಲ್ ಬಿ ಈಕ್ವಲ್ ಟು 0. ನನಗೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಗೊತ್ತಿರಲಿಲ್ಲ, ಬಟ್ ಇಲ್ಲಿ ನನಗೆ ಲ್ಯಾಂಬ್ಡಾ ವ್ಯಾಲ್ಯೂ ಗೊತ್ತಿದೆ. ಏನು, ಲ್ಯಾಂಬ್ಡಾ 1 ವಿಲ್ ಬಿ ಈಕ್ವಲ್ ಟು 2. ಸೊ ಲ್ಯಾಂಬ್ಡಾ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. 2 -1 -2 minus into minus plus, but greater sign will be minus. 1 plus 2 will be 3. So -3 ಆಯ್ತು. ನೆಕ್ಸ್ಟ್ 4 - 2 ಏನಾಗುತ್ತೆ 2. ಈಗ ಈ ಎರಡು ಮ್ಯಾಟ್ರಿಕ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿ. ಯಾವ ರೀತಿ ಮಲ್ಟಿಪ್ಲೈ ಮಾಡೋದು, 1 2 1 2 ಈ ರೀತಿ. -3 into x1 ನೆಕ್ಸ್ಟ್ 3 into x2 will be equal to 0. ನೆಕ್ಸ್ಟ್ -2 into x1 2 into x2 will be equal to 0. ಈಗ ಈ ಎರಡು ಈಕ್ವೇಶನ್ ಗಳು ಜನರೇಟ್ ಆಗಿದೆಯಲ್ಲ, ಇದು ಮೊದಲನೇ ಈಕ್ವೇಶನ್ ಅಂತ ತಗೊಳ್ಳಿ, ಇದು ಎರಡನೇ ಈಕ್ವೇಶನ್ ಅಂತ. ಯಾವ್ದಾದ್ರೂ ಒಂದನ್ನ ತಗೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ನಾನು ಎರಡನೇದನ್ನ ತಗೊಂತೀನಿ, ಈಸಿ ಯಾವ್ದಿರುತ್ತೆ ಅದನ್ನ ತಗೊಳ್ಳಿ ಅಷ್ಟೇ. ಸೊ ಎರಡನೇ ಈಕ್ವೇಶನ್ ಅನ್ನ ಕನ್ಸಿಡರ್ ಮಾಡಿದ್ರೆ ಯಾವ್ದಾದ್ರು -2x1 + 2x2 ವಿಲ್ ಬಿ ಈಕ್ವಲ್ ಟು 0 ಅಲ್ವಾ. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ಮೈನಸ್ ಅಲ್ಲಿ ಇರುವಂತ 2x1 ಅನ್ನ ಆ ಕಡೆ ಕಳಿಸ್ತೀನಿ. ಏನಾಗುತ್ತೆ, 2x2 ಅದೇ ರೀತಿ ಉಳ್ಕೊಂತು. ಮೈನಸ್ ಇಂದ ಆ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ. ಸೊ 2x1 ಆಯ್ತು. ಈಗ 2 1s are 2 2 1s are 2. ಸೊ ಎರಡು ಕೂಡ ಡಿವೈಡ್ ಆದ್ಮೇಲೆ ಸಿಂಪ್ಲಿಫೈ ಮಾಡಾದ್ಮೇಲೆ ಏನಾಗುತ್ತೆ, 1x2 and 1x1. ಸೊ ಇವಾಗ ವೆಕ್ಟರ್ಸ್ ಬರೆಯೋದು ತುಂಬಾ ಈಸಿ. ದೇರ್ಫೋರ್ ಐಗನ್ ವೆಕ್ಟರ್ಸ್ ಫಾರ್ ಲ್ಯಾಂಬ್ಡಾ 1 ವ್ಯಾಲ್ಯೂ ವಿಚ್ ವಿಲ್ ಬಿ ಈಕ್ವಲ್ ಟು 2 ಈಸ್ ಈಕ್ವಲ್ ಟು x1 x2 ವಿಚ್ ವಿಲ್ ಬಿ ಈಕ್ವಲ್ ಟು x1 ಪಕ್ಕದಲ್ಲಿ ಇರೋದನ್ನ x2 ಹತ್ರ ಬರೀರಿ, x2 ಹತ್ರ ಇರೋದನ್ನ x1 ಜೊತೆಗೆ ಬರೀರಿ. ಏನೋ x1 ಪಕ್ಕದಲ್ಲಿ ಇರೋದನ್ನ x2 ಜೊತೆಗೆ ಬರಿಬೇಕು, x2 ಜೊತೆಯಲ್ಲಿ ಪಕ್ಕದಲ್ಲಿ ಇರೋದನ್ನ x1 ಗೆ ಬರಿಬೇಕು. ಅಷ್ಟೇ, ಸಿಂಪಲ್ ಟೆಕ್ನಿಕ್. ಏನು, ಉಲ್ಟಾ ಬರೋದ್ರೆ ಆಯ್ತು ಅಷ್ಟೇ. ಇದು ಒಂದು ಲ್ಯಾಂಬ್ಡಾ ವ್ಯಾಲ್ಯೂಗೆ ಐಗನ್ ವೆಕ್ಟರ್ಸ್ ಅನ್ನ ಕಂಡುಹಿಡಿಬೇಕಾದ್ರೆ ಇನ್ನೂ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಈ ಟೆಕ್ನಿಕ್. ಸೊ ಈಗ ಲ್ಯಾಂಬ್ಡಾ 2 ಎರಡನೇ ಲ್ಯಾಂಬ್ಡಾ ವ್ಯಾಲ್ಯೂ. ಸೊ ಯಾವ್ದದು 1. ಈಗ ಎ ಮೈನಸ್ ಲ್ಯಾಂಬ್ಡಾ ಐ ವ್ಯಾಲ್ಯೂ ನನಗೆ ಇಲ್ಲಿ ಗೊತ್ತಿದೆ, ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿ. -1 ಮೈನಸ್ ಲ್ಯಾಂಬ್ಡಾ 3 -2 4 ಮೈನಸ್ ಲ್ಯಾಂಬ್ಡಾ. ಸೊ ಲ್ಯಾಂಬ್ಡಾ ಜಾಗಕ್ಕೆ 1 ಅನ್ನು ಹಾಕಿ. 1 1. ಸೊ -1 ಏನಾಗುತ್ತೆ, -2 ಆಗುತ್ತೆ. 4 - 1 ಏನಾಯ್ತು 3. ಸೊ ಮಲ್ಟಿಪ್ಲೈ ಮಾಡಿ. -2 into x1 plus 3 into x2 will be equal to 0. -2 into x1 plus 3 into x2 will be equal to 0.
ಸೊ ಇದು ಈಕ್ವೇಶನ್ 3, ಇದು ಈಕ್ವೇಶನ್ 4. ಸೊ ನೋಡಿದ್ರೆ ಇವೆರಡೂ ಕೂಡ ಸೇಮ್ ಇದೆ, ಏನಾಗಲ್ಲ. ಸೊ ಇವಾಗ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಈಕ್ವೇಶನ್ 4 ಅನ್ನ ತಗೊಂಡೆ ಅಂತ ಅನ್ಕೊಳ್ಳಿ. -2x1 + 3x2 ವಿಲ್ ಬಿ ಈಕ್ವಲ್ ಟು 0 ಅಲ್ವಾ. ಮೈನಸ್ ಅಲ್ಲಿ ಇರೋದನ್ನ ಆ ಕಡೆ ಕಳಿಸ್ಕೊಡೋಣ. ಸೊ ಏನಾಯ್ತು, 3x2 ಇಲ್ಲೇ ಉಳ್ಕೊಂತು, ವಿಚ್ ವಿಲ್ ಬಿ ಈಕ್ವಲ್ ಟು -2x1 ಆ ಕಡೆ ಹೋದ್ರೆ +2x1. ಈಗ ಇವೆರಡನ್ನೂ ಕೂಡ ಸಿಂಪ್ಲಿಫೈ ಮಾಡಕ್ ಆಗಲ್ಲ, ಯಾಕೆ 2 ಅಥವಾ 3 ಎರಡರಿಂದನೂ ಕೂಡ ಯಾವುದು ಡಿವೈಡ್ ಆಗಲ್ಲ. ಸೊ ಇವಾಗ ಏನ್ ಮಾಡ್ಬೋದು, ಸಿಂಪಲ್ ಆಗಿ ವೆಕ್ಟರ್ಸ್ ಅನ್ನ ಬರೀಬಹುದು. ಸೊ ವೆಕ್ಟರ್ಸ್ ವಿಲ್ ಬಿ ಈಕ್ವಲ್ ಟು x1 x2 ವಿಚ್ ವಿಲ್ ಬಿ ಈಕ್ವಲ್ ಟು x1 ಜೊತೆ ಇರೋದನ್ನ x2 ಗೆ ಬರಿಬೇಕು, x2 ಜೊತೆ ಇರೋದನ್ನ x1 ಗೆ ಬರಿಬೇಕು. ಏನು, x1 ಜೊತೆ ಇರೋದನ್ನ x2 ಗೆ, x2 ಜೊತೆ ಇರೋದನ್ನ x1 ಗೆ. ಸೊ ಇವಾಗ ವೆಕ್ಟರ್ಸ್ ಕನ್ಸ್ಟ್ರಕ್ಟ್ ಮಾಡಿದೀವಿ, ಯಾವುದಕ್ಕೆ, ಐಗನ್ ವ್ಯಾಲ್ಯೂ λ2 = 1 ಗೆ. ಸೊ ಇವಾಗ ಐಗನ್ ವ್ಯಾಲ್ಯೂಸ್ ಆಯ್ತು, ಐಗನ್ ವೆಕ್ಟರ್ಸ್ ಆಯ್ತು. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಈ ಐಗನ್ ವೆಕ್ಟರ್ಸ್ ಏನ್ ಜನರೇಟ್ ಮಾಡಿದೀವಲ್ವಾ, ಸೊ ಅದನ್ನ ಯೂಸ್ ಮಾಡ್ಕೊಂಡು ಮಾಡೆಲ್ ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಮಾಡೆಲ್ ಮ್ಯಾಟ್ರಿಕ್ಸ್. ಸೊ ಈ ಮಾಡೆಲ್ ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ನೀವು ಯಾವ ವೇರಿಯೇಬಲ್ ಅನ್ನ ಡಿಫೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀರಾ. ಇಲ್ಲಿ ನಾನು ಬಿ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬಿ ಇನ್ವರ್ಸ್ ಎ ಬಿ. ಏನಾದ್ರೂ ಸಿ ಯೂಸ್ ಮಾಡಿದ್ರೆ ಸಿ ಇನ್ವರ್ಸ್ ಎ ಬಿ, ಆ ರೀತಿ ಚೇಂಜಸ್ ಅನ್ನ ಮಾಡ್ಕೊಳ್ಳಿ ಅಷ್ಟೇ. ಸೊ ಈಗ ಬಿ ಅನ್ನೇ ಯೂಸ್ ಮಾಡ್ತೀನಿ ನಾನು ಮಾಡೆಲ್ ಮ್ಯಾಟ್ರಿಕ್ಸ್ ಅನ್ನ ಡಿಫೈನ್ ಮಾಡೋದಕ್ಕೋಸ್ಕರ. ಬಿ ಇಸ್ ಈಕ್ವಲ್ ಟು, ಸೊ ಈ ಮ್ಯಾಟ್ರಿಕ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಐಗನ್ ವ್ಯಾಲ್ಯೂಸ್ ಏನ್ ಜನರೇಟ್ ಆಗಿದೆಯಲ್ಲ ಅವುಗಳನ್ನ ಬರಿತಾ ಹೋಗ್ತೀವಿ. ಫಸ್ಟ್ ಯಾರನ್ನ ಬರಿಬೇಕು, ಆಮೇಲೆ ಯಾರನ್ನ ಬರಿಬೇಕು. ಫಸ್ಟ್ ಯಾರ್ದು ಲ್ಯಾಂಬ್ಡಾ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅವ್ರದ್ದು. ಸೊ λ1 ವ್ಯಾಲ್ಯೂ ವಾಸ್ 2 ಅಂಡ್ λ2 ವ್ಯಾಲ್ಯೂ ವಾಸ್ 1. ಸೊ ಫಸ್ಟ್ λ2ದು ಐಗನ್ ವೆಕ್ಟರ್ಸ್ ಅನ್ನ ಬರೀರಿ. ಏನದು, 1 1. ನೆಕ್ಸ್ಟ್ λ2ದು ಐಗನ್ ವೆಕ್ಟರ್ಸ್ ಏನು, 3 ಮತ್ತೆ 2. ಸಿಂಪಲ್. ಸೊ ಇವಾಗ ಮಾಡೆಲ್ ಮ್ಯಾಟ್ರಿಕ್ಸ್ ಕೂಡ ಕನ್ಸ್ಟ್ರಕ್ಟ್ ಆಯ್ತು. ನೆಕ್ಸ್ಟ್ ಬಿ ಇನ್ವರ್ಸ್ ಎ ಬಿ ಏನ್ ವ್ಯಾಲ್ಯೂ ಈಕ್ವಲ್ ಆಗುತ್ತೆ ಅದು ಡಯಾಗ್ನಲೈಸೇಷನ್ ಆಫ್ ಮ್ಯಾಟ್ರಿಕ್ಸ್ ನ ಫೈನಲ್ ಆನ್ಸರ್ ಆಗಿರುತ್ತೆ. ಬಟ್ ಈ ಬಿ ಇನ್ವರ್ಸ್ ಬರಬೇಕು ಅಂತ ಅಂದ್ರೆ ಒಂದು ಕಂಡೀಷನ್ ಇದೆ. ಬಿ ಇನ್ವರ್ಸ್ ಆಗಬೇಕು ಅಂತಂದ್ರೆ ನಮ್ಮ ಡಿಟರ್ಮಿನೆಂಟ್ ಆಫ್ ಬಿ ಮಸ್ಟ್ ನಾಟ್ ಬಿ ಈಕ್ವಲ್ ಟು 0. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ನನಗೆ ಬಿ ಇನ್ವರ್ಸ್ ಬರೋದು. ಬಿ ಇನ್ವರ್ಸ್ ಸಿಕ್ಕಿದ್ರೆ ಮಾತ್ರ ನಾನು ಉಳಿದಿರೋದನ್ನ ತಗೊಂಡು ಮಲ್ಟಿಪ್ಲೈ ಮಾಡಿ ಫೈನಲ್ ಆನ್ಸರ್ ಬರೀಬಹುದು. ಎ ವ್ಯಾಲ್ಯೂ ಆಲ್ರೆಡಿ ಅವ್ರು ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಇದೆ, ಬಿ ವ್ಯಾಲ್ಯೂ ಇವಾಗ ತಾನೇ ಜನರೇಟ್ ಮಾಡಿದೀವಿ ಮಾಡೆಲ್ ಮ್ಯಾಟ್ರಿಕ್ಸ್. ಸೊ ಬಿ ಇನ್ವರ್ಸ್ ಬರುತ್ತೋ ಇಲ್ವೋ ನೋಡೋಣ. ಸೊ ಡಿಟರ್ಮಿನೆಂಟ್ ಆಫ್ ಬಿ, ಸೊ ಇದಕ್ಕೆ ಡಿಟರ್ಮಿನೆಂಟ್ ಹಾಕಿದ್ರೆ ಏನಾಗುತ್ತೆ, ಸಿಂಪಲ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 1 into 2 will be 2 minus 1 into 3 will be 3. ಸೊ ವ್ಯಾಲ್ಯೂ ಏನಾಯ್ತು, -1. ಸೊ -1 is not equal to 0 ಆಯ್ತು. ಸೊ ಇವಾಗ ಬಿ ಇನ್ವರ್ಸ್ ನಮಗೆ ಜನರೇಟ್ ಆಗುತ್ತೆ ಅಂತ ಅರ್ಥ. ಸೊ ಬಿ ಇನ್ವರ್ಸ್ ಅನ್ನ ಯಾವ ರೀತಿ ಜನರೇಟ್ ಮಾಡ್ತೀವಿ, ಬಿ ಇನ್ವರ್ಸ್ ವಿಲ್ ಬಿ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಬಿ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಬಿ. ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಿರೋದು -1. ಸೊ ಇದು ಡಿನಾಮಿನೇಟರ್ ಅಲ್ಲಿ ಇದೆ ಡಿಟರ್ಮಿನೆಂಟ್. ಸೊ 1 ಡಿವೈಡೆಡ್ ಬೈ -1 ಇಂಟು ಅಡ್ಜಾಯಿಂಟ್ ಆಫ್ ಬಿ. ಅಡ್ಜಾಯಿಂಟ್ ಆಫ್ ಬಿ ಅನ್ನ ಕಂಡುಹಿಡಿಬೇಕಾದ್ರೆ 2x2 ಮ್ಯಾಟ್ರಿಕ್ಸ್ ಆದ್ರೆ ವೆರಿ ಸಿಂಪಲ್. ಏನು, ಈ ಡಯಾಗ್ನಲ್ ಎಲಿಮೆಂಟ್ಸ್ ಇದೆಯಲ್ಲ 1 ಮತ್ತೆ 2 ಅವೆರಡನ್ನೂ ಕೂಡ ಸ್ವ್ಯಾಪ್ ಮಾಡ್ರಿ. 2 1 ಜಾಗಕ್ಕೆ ಹೋಗುತ್ತೆ, 1 2 ಜಾಗಕ್ಕೆ ಬರುತ್ತೆ, 2 1. ನೆಕ್ಸ್ಟ್ ಇನ್ನು ಉಳಿದಿದವಲ್ಲ ಎರಡು ವ್ಯಾಲ್ಯೂ, ಅವುಗಳ ಸೈನ್ ಮಾತ್ರ ಚೇಂಜ್ ಆಗುತ್ತೆ. ಪ್ಲಸ್ ಇದ್ರೆ -3 ಆಯ್ತು, ಪ್ಲಸ್ ಇದೆ ಇಲ್ಲಿ -3 ಆಯ್ತು. ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಏನು ಸಿಂಪಲ್ ಟೆಕ್ನಿಕ್, ಡಯಾಗ್ನಲ್ ಎಲಿಮೆಂಟ್ಗಳು ಸ್ವ್ಯಾಪ್ ಆಗ್ತವೆ. 2 ಜಾಗಕ್ಕೆ 1, 1 ಜಾಗಕ್ಕೆ 2. 3 ಮತ್ತೆ 1 ಏನು ಉಳ್ಕೊಂಡಿದಾವಲ್ಲ ಇವುಗಳ ಸೈನ್ ಮಾತ್ರ ಚೇಂಜ್ ಆಗುತ್ತೆ. ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ, ಅಷ್ಟೇ ಸಿಂಪಲ್. ಸೊ ಇವಾಗ ನನಗೆ ಬಿ ಇನ್ವರ್ಸ್ ವ್ಯಾಲ್ಯೂ ಸಿಕ್ಕಿದೆ. ದಿಸ್ ಇಸ್ ದ ಬಿ ಇನ್ವರ್ಸ್ ವ್ಯಾಲ್ಯೂ. ನನಗೆ ಎ ವ್ಯಾಲ್ಯೂ ಆಲ್ರೆಡಿ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ರು. ಬಿ ವ್ಯಾಲ್ಯೂ ಮಾಡೆಲ್ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಕೂಡ ಕಂಡುಹಿಡ್ಕೊಂಡಿದ್ದೀವಿ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ ಡಯಾಗ್ನಲೈಸೇಷನ್ ಆಫ್ ಮ್ಯಾಟ್ರಿಕ್ಸ್ ಫೈನಲ್ ಆನ್ಸರ್ ಸಿಗುತ್ತೆ. ಸೊ ಇವಾಗ ನಮಗೆ ಎಲ್ಲ ವ್ಯಾಲ್ಯೂಗಳು ಕೂಡ ಗೊತ್ತಿದೆ. ಸೊ ಲಾಸ್ಟ್ ಸ್ಟೆಪ್ಗೆ ಹೋಗೋಣ. ಏನು, ಬಿ ಇನ್ವರ್ಸ್ ಎ ಬಿ. ಸೊ ಬಿ ಇನ್ವರ್ಸ್ ಎ ಬಿ, ಬಿ ಇನ್ವರ್ಸ್ ವ್ಯಾಲ್ಯೂ ಏನು, 1 ಡಿವೈಡೆಡ್ ಬೈ -1 ಇಂಟು 2 -3 -1 1. ಎ ವ್ಯಾಲ್ಯೂ ಏನು, ಅವ್ರು ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್. ಸೊ -1 3 -2 4. ನೆಕ್ಸ್ಟ್ ಬಿ ವ್ಯಾಲ್ಯೂ ಏನು, ನಾವು ಕನ್ಸ್ಟ್ರಕ್ಟ್ ಮಾಡಿದ್ದಂತಹ ಮಾಡೆಲ್ ಮ್ಯಾಟ್ರಿಕ್ಸ್ 1 1 3 2. ಸೊ ಇವಾಗ ಏನ್ ಮಾಡೋಣ, ಫಸ್ಟ್ ಈ ಎರಡು ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡೋಣ. 1 ಡಿವೈಡೆಡ್ ಬೈ -1 2 -3 -1 1 ಅದೇ ರೀತಿ ಉಳ್ಕೊಂಡೆ. ಸೊ ಯಾವ ರೀತಿ ಮಲ್ಟಿಪ್ಲೈ ಮಾಡೋದು, 1 2 1 2 1 2 1 2 ಈ ರೀತಿ. ಸೊ ತೋರಿಸ್ತೀನಿ. -1 ಇಂಟು 1 -1, 3 1s are 3. -1 ಇಂಟು 3 ಏನಾಯ್ತು, -3, 3 2s are 6. ನೆಕ್ಸ್ಟ್
-2 ಇಂಟು 1 -2 ಆಗುತ್ತೆ, 4 1 ಝಾ 4, -2 ಇಂಟು 3 -6 ಆಗುತ್ತೆ, ಪ್ಲಸ್ 4 2 ಝಾ 8. ಸೊ ಇವಾಗ ಏನಾಗುತ್ತೆ, -1 ಪ್ಲಸ್ 3 ಅಂತಂದ್ರೆ -1 ಪ್ಲಸ್ 3 ಅಂತಂದ್ರೆ ಪ್ಲಸ್ 2, -2 ಪ್ಲಸ್ 4 ಅಂತಂದ್ರೆ ಪ್ಲಸ್ 2, -3 ಪ್ಲಸ್ 6 ಅಂತಂದ್ರೆ ಪ್ಲಸ್ 3, ನೆಕ್ಸ್ಟ್ -6 ಪ್ಲಸ್ 8 ಅಂತಂದ್ರೆ ಪ್ಲಸ್ 2. ಸೊ ಇವಾಗ ಏನ್ ಮಾಡೋಣ, ಈ ಎರಡು ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡೋಣ. 1 ಬೈ -1 ಅದೇ ರೀತಿ ಉಳ್ಕೊಳ್ಳುತ್ತೆ. ಸೊ ಇವಾಗ ಮಲ್ಟಿಪ್ಲೈ 2 2 ಝಾ 4, -3 ಇಂಟು 2 ಏನಾಗುತ್ತೆ -6, 2 3 ಝಾ 6, -3 ಇಂಟು 2 -6, -1 ಇಂಟು 2 -2, 2 2 ಝಾ 2 1 ಝಾ 2, -1 ಇಂಟು 3 -3, 3 2 1 ಝಾ 2. ಸೊ ಇವಾಗ ಏನಾಗುತ್ತೆ 4 -2 ಅಂತ ಅಂದ್ರೆ ಸೊ ಇವಾಗ ಏನಾಗುತ್ತೆ 4 -6 ಅಂತ ಅಂದ್ರೆ -2 ಉಳ್ಕೊಂತು, ಪ್ಲಸ್ 2 -2 ಕ್ಯಾನ್ಸಲ್ ಆಗಿ 0, 6 -6 0, -3 ಪ್ಲಸ್ 2 ಏನಾಗುತ್ತೆ -1 ಮಾತ್ರ ಉಳ್ಕೊಂತು. ಸೊ ಇವಾಗ ಇಲ್ಲಿ ಹೊರಗಡೆ -1 ಇದೆ ಅಲ್ವಾ, 1 ಡಿವೈಡೆಡ್ ಬೈ -1. ಸೊ ಇದನ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಈ -1 ಕೆಳಗಡೆ ಹೋಗುತ್ತೆ ಡಿನಾಮಿನೇಟರ್ಗೆ. ಸೊ ಇವಾಗ ಇಲ್ಲಿ 0 ನೀವು ಮಲ್ಟಿಪ್ಲೈ ಮಾಡ್ರಿ ಡಿವೈಡ್ ಮಾಡ್ರಿ 0ನೇ ಆಗಿರುತ್ತಲ್ವಾ, ಸೊ ಅದಕ್ಕೋಸ್ಕರ -2 ಬೈ -1 ಅಂತ ಅಂದ್ರೆ 2 0 0, -1 ಬೈ -1 ಅಂತ ಅಂದ್ರೆ 1. ಸೊ ಇವಾಗ ನೋಡಿ ಇದು ಡಯಾಗ್ನಲೈಸ್ಡ್ ಮ್ಯಾಟ್ರಿಕ್ಸ್. ಎಸ್, ಇಟ್ ಈಸ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್. ಯಾಕೆ ನೋಡಿ, ಡಯಾಗ್ನಲ್ ಎಲಿಮೆಂಟ್ಗಳು ನಾನ್ ಝೀರೋ ಎಲಿಮೆಂಟ್ ಆಗಿದೆ, ಇನ್ನು ಉಳಿದಿರೋದೆಲ್ಲ 0. ಅಂದ್ರೆ ಡಯಾಗ್ನಲ್ ಅಲ್ಲಿ ಇರುವಂತಹ ಎಲಿಮೆಂಟ್ 0 ಆಗಿರಬಾರ್ದು, ಉಳಿದಿರುವಂತಹ ಎಲ್ಲಾ ವ್ಯಾಲ್ಯೂಗಳು ಕೂಡ 0 ಆಗಿದ್ರೆ ಇದನ್ನ ನಾವು ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಎಸ್, ಇಟ್ ಈಸ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಇವಾಗ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಕನ್ಕ್ಲೂಡ್ ಮಾಡಾದ್ಮೇಲೆ ನಮಗೆ ಬೇಕಾಗಿರೋದೇನೋ ಅವ್ರು ಕೇಳಿದ್ದಾರೆ, ಫೈಂಡ್ a⁴ ಅಂತ. ಒಬ್ಬೊಬ್ರು ಏನ್ ಮಾಡ್ಬಿಡ್ತಾರೆ, a⁴ ಅಂತ ಹಾಕಿದ ತಕ್ಷಣ ಇದನ್ನ 4 ಸಲ ಮಲ್ಟಿಪ್ಲೈ ಮಾಡ್ಬಿಟ್ಟು ಆನ್ಸರ್ ಬರೀತಾರೆ. ನೋ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ, a⁴n ಗೆ ಒಂದು ಫಾರ್ಮುಲಾ ಇದೆ. a⁴n ವಿಲ್ ಬಿ ಈಕ್ವಲ್ ಟು b ಇಂಟು d⁴n ಇಂಟು b ಇನ್ವರ್ಸ್. ಸೊ d⁴n ಅಂತ ಅಂದ್ರೇನು, ಸೊ d⁴n ಇದೆ ಅಲ್ವಾ, ಸೊ d ಅಂತ ಅಂದ್ರೇನು, d ಅಂತಂದ್ರೆ ಇಲ್ಲಿ ನಮಗೆ ಜನರೇಟ್ ಆಗಿದೆಯಲ್ಲ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅದು. ಸೊ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಬನ್ನಿ. b, ಸೊ b ವ್ಯಾಲ್ಯೂ ಏನಿದೆ ನನಗೆ ಮ್ಯಾಟ್ರಿಕ್ಸ್ 1 3 1 2 ಇದೆ. ನೆಕ್ಸ್ಟ್ d⁴n, ಸೊ ಅವ್ರು ಏನು ಕೇಳಿರೋದು a⁴ ಅಲ್ವಾ, ಸೊ a⁴ ವಿಲ್ ಬಿ ಈಕ್ವಲ್ ಟು b d⁴ ಇಂಟು b⁻ -1 ಇಂಟು b ಇನ್ವರ್ಸ್. ಸೊ ಇವಾಗ d⁴, ಸೊ d ವ್ಯಾಲ್ಯೂ ನನಗೆ ಗೊತ್ತಿದೆ, d⁴ ಅಂತ ಅಂದ್ರೇನು ಇಂಟು 2⁴ 0 0 1⁴. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 2 2 ಝಾ 4, 4 2 ಝಾ 8, 8 2 ಝಾ 16. ನೆಕ್ಸ್ಟ್ 1 1 ಝಾ 1, 1 1 ಝಾ 1, 1 1 ಝಾ 1, ಸೊ 1 ಆಯ್ತು. ಸೊ ಇವಾಗ ಇವೆರಡು ಬರ್ದಾಯ್ತು. ಬಿ ಇನ್ವರ್ಸ್, ಸೊ ಬಿ ಇನ್ವರ್ಸ್ ವ್ಯಾಲ್ಯೂ ಇಲ್ಲಿ ಗೊತ್ತಿದೆ, ಬರೀ ಏನದು 1 ಬೈ -1 ಇಂಟು 2 -3 -1 1. ಸೊ ಇಷ್ಟನ್ನ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಸೊ ಈಗ ಆದಷ್ಟು ಸಿಂಪ್ಲಿಫೈ ಮಾಡ್ಕೊಳೋದಕ್ಕೆ ಈ 1 ಡಿವೈಡೆಡ್ ಬೈ -1 ಇದೆಯಲ್ಲ, ಇದನ್ನ ಫಸ್ಟ್ ಇದ್ರೊಳಗಡೆ ಮಲ್ಟಿಪ್ಲೈ ಮಾಡ್ರಿ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸಿಂಪಲ್, ಎಲ್ಲದಕ್ಕೂ ಕೂಡ ಡಿವೈಡ್ ಬೈ -1 ಡಿವೈಡ್ ಬೈ -1 ಡಿವೈಡ್ ಬೈ -1 ಡಿವೈಡ್ ಬೈ -1 ಆಗುತ್ತೆ. 2 ಡಿವೈಡೆಡ್ ಬೈ -1 ಅಂತ ಅಂದ್ರೆ -2, 3 ಡಿವೈಡೆಡ್ -3 ಬೈ -1 ಮೈನಸ್ ಕ್ಯಾನ್ಸಲ್ ಆಗಿ 3 ಮಾತ್ರ ಉಳ್ಕೊಂತು. -1 ಬೈ -1 ಅಂತ ಅಂದ್ರೆ ಕೇವಲ 1 ಮಾತ್ರ ಉಳ್ಕೊಳುತ್ತೆ, ಮೈನಸ್ ಕ್ಯಾನ್ಸಲ್ ಆಗಿ. ನೆಕ್ಸ್ಟ್ 1 ಡಿವೈಡೆಡ್ ಬೈ -1 ಏನಾಗುತ್ತೆ, -1. ಸೊ ಇವಾಗ ಎರಡೆರಡೇ ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ತಾ ಬನ್ನಿ. ಫಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡೋದು, ಯಾವ್ದಾದ್ರೆ ಎರಡನ್ನ ಮಲ್ಟಿಪ್ಲೈ ಮಾಡ್ಬೋದು. ಸೊ 1 ಇಂಟು 16 ವಿಲ್ ಬಿ 16 ಪ್ಲಸ್ 3 ಇಂಟು 0 ವಿಲ್ ಬಿ 0, 1 ಇಂಟು 0 ವಿಲ್ ಬಿ 0 ಪ್ಲಸ್ 3 1 ಝಾ 3. ನೆಕ್ಸ್ಟ್ 1 ಇಂಟು 16 ವಿಲ್ ಬಿ 16 ಪ್ಲಸ್ 2 ಇಂಟು 0 ವಿಲ್ ಬಿ 0, 1 ಇಂಟು 0 ವಿಲ್ ಬಿ 0 ಪ್ಲಸ್ 2 1 ಝಾ 2. ಸೊ ವ್ಯಾಲ್ಯೂ ಏನಾಗುತ್ತೆ, 16 ಪ್ಲಸ್ 0 ವಿಲ್ ಬಿ 16, 16 ಪ್ಲಸ್ 0 ವಿಲ್ ಬಿ 16, 0 ಪ್ಲಸ್ 2 ವಿಲ್ ಬಿ 2, 0 ಪ್ಲಸ್ 3 ವಿಲ್ ಬಿ 3. ಸೊ ಇನ್ನು ಉಳಿದಿದ್ದೇನು, -2 3 1 ಮತ್ತೆ -1 ಉಳ್ಕೊಂಡಿದೆ. ಸೊ ಹೂಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 16 ಇಂಟು -2 ಏನಾಗುತ್ತೆ, 16 1 ಝಾ 16, 16 2 ಝಾ 32, -32, 3 1 ಝಾ 3, 16 3 ಝಾ ಎಷ್ಟಾಗುತ್ತೆ 48. ನೆಕ್ಸ್ಟ್ 3 ಇಂಟು -1 ಏನಾಗುತ್ತೆ -3, 16 ಇಂಟು -2 ಏನಾಗುತ್ತೆ -32 ಆಗುತ್ತೆ. ನೆಕ್ಸ್ಟ್ 2 1 ಝಾ 2, 16 ಇಂಟು 3 ಅಂತ ಅಂದರೆ 48,
2 ಇಂಟು -1 ಅಂದರೆ -2. ಸೊ ಏನಾಗುತ್ತೆ ಸಿಂಪ್ಲಿಫೈ ಮಾಡಿದ್ರೆ -32 ಪ್ಲಸ್ 3 ಅಂತ ಅಂದರೆ -29, 48 -3 ಅಂತ ಅಂದರೆ 45, 48 -2 ಅಂತ ಅಂದರೆ 46, -32 ಪ್ಲಸ್ 2 ಅಂತ ಅಂದರೆ ಎಷ್ಟಾಯಿತು -30. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಫಸ್ಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇಲ್ಲುವಂತ ಕನ್ಕ್ಲೂಡ್ ಮಾಡಿ ಆಮೇಲೆ a⁴ ಕೊಟ್ಟರೆ b ಇಂಟು d⁴ b ಇನ್ವರ್ಸ್. ಸೊ ಬಿ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, d⁴ ಅಂತಂದ್ರೇನು, ಅದು ಡಯಾಗ್ನಲ್ ಮ್ಯಾಟ್ರಿಕ್ಸ್ಗೆ ಪವರ್ 4 ಮಾಡ್ಕೋಬೇಕು. ನೆಕ್ಸ್ಟ್ ಬಿ ಇನ್ವರ್ಸ್ ವ್ಯಾಲ್ಯೂ ಕೂಡ ನಮಗೆ ಗೊತ್ತಿತ್ತು ಆಲ್ರೆಡಿ. ಸೊ ಅದಷ್ಟನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.